ವೇದಾಂತ ಸಂವತ್ಸರ ಓಂ ಭೀತಿ ಹೇತು ಬ್ರಹ್ಮವಿದೆ ವೇದಾಂತ ಭಾಸ್ಕರಾಯ ನಮಃ. ಯಸ್ಯ ಭೀತ್ಯಾ ಸದಾ ದೇವಾಃ ವಾಯುಸೂರ್ಯೇಂದ್ರ ಮೃತ್ಯವಃ ಸ್ವಕಾರ್ಯಂ ಕುರ್ವತೆ ತದ್ಧಿ ಬ್ರಹ್ಮ ವೇದಾಂತ ಭಾಸ್ಕರಃ. ವಾಯು, ಸೂರ್ಯ, ಇಂದ್ರ, ಮೃತ್ಯುದೇವತೆಗಳು ಯಾರ ಭಯದಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆಯೋ ಅದೇ ಬ್ರಹ್ಮವು. ನವೆಂಬರ್ 13. ಭೀತಿ ಹೇತುವೇ ಬ್ರಹ್ಮವು. ಭೀಷಾಸ್ಮಾದ್ವಾತಃ ಪವತೆ ಭಿಷೋದೇತಿ ಸೂರ್ಯಃ ಭಿಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ತೈತ್ತಿರೀಯೋಪನಿಷತ್ 2:8-1. ಆ ಪರಮಾತ್ಮನ ಭಯದಿಂದ ವಾಯುದೇವನು ಬೀಸುತ್ತಿದ್ದಾನೆ. ಇವನ ಭಯದಿಂದಲೇ ಸೂರ್ಯನು ಉದಯಿಸುತ್ತಿದ್ದಾನೆ. ಇವನ ಭಯದಿಂದಲೇ ಅಗ್ನಿಯು, ಇಂದ್ರನು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮೃತ್ಯುವು ಕೂಡ ಪರಮಾತ್ಮನ ಭಯದಿಂದಲೇ ಓಡಾಡುತ್ತಿದ್ದಾನೆ. ದೇವತೆಗಳಿಗೂ ಭಯ ಉಂಟು. ದೇವತೆಗಳು ಮಾನವರಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ದೇವತೆಗಳಿಗೆ ಆತ್ಮನಾಗಿರುವವನೇ ಪರಮಾತ್ಮ. ಪರಮಾತ್ಮನು ಸ್ವತಂತ್ರ. ಪರಮಾತ್ಮನ ಅನುಗ್ರಹದಿಂದಲೇ ಸಕಲ ಪ್ರಾಣಿಗಳು ನಿಯತವಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿವೆ. ಪ್ರಕೃತ ವಾಯುವು ಸದಾ ಬೀಸುತ್ತಿರುತ್ತದೆ. ಸೂರ್ಯನು ವಿಶ್ರಾಂತಿ ಇಲ್ಲದೆ ಒಂದೇ ಸಮನೆ ಪ್ರಪಂಚವನ್ನು ಬೆಳಗುತ್ತಾ ಇರುತ್ತಾನೆ. ಅಗ್ನಿಯು ಸದಾ ಸುಡುತ್ತಿದ್ದಾನೆ. ಇಂದ್ರನು ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಾನೆ ಮತ್ತು ಮೃತ್ಯು ದೇವತೆಯು ಒಂದೇ ಸಮನೆ ತನ್ನ ಕರ್ತವ್ಯಗಳನ್ನು ಮಾಡುತ್ತಾ ಓಡಾಡುತ್ತಿದ್ದಾನೆ. ಇದೆಲ್ಲಕ್ಕೂ ಕಾರಣ ಭಗವಂತನ ಭಯ. ಪರಮಾತ್ಮನ ಅಧೀನರಾಗಿ ಈ ದೇವತೆಗಳೆಲ್ಲರೂ ದುಡಿಯುತ್ತಿದ್ದಾರೆ. ಆ ಪರಮಾತ್ಮನೇ ಜೀವಿಗಳಿಗೆಲ್ಲ ಆತ್ಮನು. ಓಂ ಶಾಂತಿ ಶಾಂತಿ ಶಾಂತಿ.